ನಿಮ್ಮ ಮಗನ ಆಸೆಗಳೇನು? ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನೀವೇನು ಕೇಳೋ ಪ್ರಯತ್ನ ಮಾಡಲ್ವಾ? ಇಲ್ಲ. ಅವನು ಚಿಕ್ಕ ವಯಸ್ಸಿಂದ ಅವ್ನು ಕೇಳ್ದೇನೆ ಅವ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ನಿಗೆ ಏನ್ ಇಷ್ಟ ಏನ್ ಬೇಡ ಅಂತ ನಾನು ಮತ್ತೆ ನಮ್ಮ ಮನೆಯವರು ಅವ್ನ್ ಪೂರೈಸ್ಕೊಂಡೇ ಬಂದಿದೀವಿ. ಅವ್ನ್ ಮದ್ವೆ ವಿಚಾರದಲ್ಲೂ ಅಷ್ಟೇ ಆಲ್ರೆಡಿ ಕೇಳಿದ್ವಿ. ಅವನು ನೀವ್ ಯಾರು ಇಷ್ಟಪಡ್ತೀರಾ ಅವ್ರನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಆ ಜವಾಬ್ದಾರಿನ ನಮ್ಗೆ ವಹಿಸಿದ್ದಾನೆ. ಸೊ ಹಾಗಾಗಿ ಈಗ ಕಲರ್ಸ್ ಮನೆಯಲ್ಲಿ 3 ಜನ ಮಕ್ಕಳು ಅಂದ್ರೆ ಏನ್ ಈ ತರದ ಪಾತ್ರ ನಿಮ್ಗೆ ಯಾವಾಗಲೂ ಸಿಗುತ್ತೆ? ಒಂಥರ ಬಹುಶಃ ಈ ಪ್ರಶ್ನೆ ನನಗೂ ಕಾಡ್ತಿರುತ್ತೆ. ಅಂದರೆ ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಬೇಕು ಅಂತ ನಿಜವಾಗ್ಲೂ ಆಸೆ ಇರುತ್ತೆ. ನಾನು ಸಾಕಷ್ಟು ರಂಗಭೂಮಿನಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಟೆಲಿವಿಷನಲ್ಲಿ ಒಂಚೂರು ಹಂಗೆ ಬ್ರ್ಯಾಂಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಜನ ಹಾಗೆ ನೋಡೋದಕ್ಕೆ ಒಬ್ಬ ಕಲಾವಿದನ ಆಸೆ ಪಡ್ತಾರೆ ಅಂದರೆ ಅಂಥ ಪಾತ್ರ ಮಾಡೋದ್ರಲ್ಲೇನು ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮತ್ತು ನನಗೆ ಮಕ್ಕಳು ಕಂಡ್ರೆ ತುಂಬ ಪ್ರೀತಿ. ಸೊ ಒಂದೊಂದು ಸಲ ಪಾತ್ರಗಳನ್ನು ಮಾಡುವಾಗ ಒಂಥರ ತುಂಬ ಫೀಲ್ ಆಗುತ್ತೆ. ಸೊ ಬಹುಶಃ ಅದಕ್ಕೆ ಅನಿಸುತ್ತೆ. ಕಲಾವಿದನಾಗಿ ಎಷ್ಟೊಂದು ಬೇರೆ ಬೇರೆ ಥರ ಪಾತ್ರಗಳನ್ನು ಮಾಡಿದ್ದೀನಿ, ಇದನ್ನು ನಿಭಾಯಿಸ್ತೀನಿ. ಮತ್ತು ಒಂದೊಂದು ಸಲ ನಾವು ಕೇವಲ ಇಲ್ಲಿ ಪಾತ್ರಧಾರಿಗಳಷ್ಟೇ, ಸೂತ್ರಧಾರಿಗಳು ಬೇರೆ ಇರ್ತಾರೆ. ಇಂಥ ಪಾತ್ರ ಮಾಡಿ ಅಂದರೆ ಮಾಡ್ತೀವಿ. ಅದು ಸಹ ಕಲಾವಿದನ ಜವಾಬ್ದಾರಿ. ಥ್ಯಾಂಕ್ ಯು ಸರ್.